ನಮಸ್ಕಾರ ವೀಕ್ಷಕರ, ಆರ್ಟಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿಯವರು ಶಿರಗಾಂವ್ ಗ್ರಾಮಕ್ಕೆ ಸಾರ್ವಜನಿಕರ ಕುಂದು ಕೊರತೆಗಳ ಸಭೆಗೆ ಆಗಮಿಸಿದರು. ಮೊದಲಿಗೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಶ್ರೀ ಯಲ್ಲಮ್ಮ ದೇವಿ ದರ್ಶನ ಪಡೆದರು. ನಂತರ ಸಿದ್ಧಾರೂಢ ಮಠಕ್ಕೆ ಆಗಮಿಸಿ ದರ್ಶನ ಪಡೆದು ಮಠದಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಭಾಗಿಯಾದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರನ್ನೂ ಗ್ರಾಮಸ್ಥರು ಹೂ ನೀಡುವುದರ ಮುಖಾಂತರ ಸ್ವಾಗತಿಸಿದರು. ನಂತರ ಸಾರ್ವಜನಿಕರು ಶಿರಗಾಂವ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಸುಧಾರಣೆ, ಪಶು ಆಸ್ಪತ್ರೆ, ಶಾಲೆಗಳಿಗೆ ಆಗಬೇಕಾಗಿರುವ ಸವಲತ್ತುಗಳು, ರೈತರಿಗೆ ಕೆನಾಲ್ ನೀರಿನ ಸಮಸ್ಯೆ ಹೇಳಿದರು. ನಂತರ ಶ್ರೀ ಬೀರಸಿದ್ದೇಶ್ವರ ಗಜಾನನ ಯುವಕ ಮಂಡಳದ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ನಾಗ್ನೂರಿ ಮಾತನಾಡಿ ಬೀರಸಿದ್ದೇಶ್ವರ ಗುಡಿಯ ಜೀರ್ಣೋದ್ಧಾರದ ಬಗ್ಗೆ ಸಚಿವರಿಗೆ ಮನವಿ ಮಾಡಿದರು. ಇನ್ನು ಅನೇಕ ಸಮಸ್ಯೆಗಳನ್ನು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ, ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಶಾಸಕರ ಮುಂದೆ ಹಂಚಿಕೊಂಡರು. ನಂತರ ಶಾಸಕರು ಮಾತನಾಡಿ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿದರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳಿಂದ ರೈತರಿಗೆ ಅನ್ಯಾಯವಾಗುತ್ತಿರೋದನ್ನು ಸಾಕ್ಷಿ ಸಮೇತ ತೋರಿಸಿದಾಗ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳ ಮೀಟಿಂಗ್ ಕರೆದು ಬಗೆಹರಿಸೋದಾಗಿ ಹೇಳಿದರು. ಬದಲಾವಣೆ ನಮ್ಮ ಗುರಿ. ವರದಿ ರವಿ ತೇರಣಿ, ಪ್ರಧಾನ ಸಂಪಾದಕರು, RT 24x7 ನ್ಯೂಸ್ ಕನ್ನಡ, ಶಿರಗಾಂವ್. ಜನಸಂಪರ್ಕ ಸಭೆ ಸುಮಾರು 6 ತಿಂಗಳಿಗೊಮ್ಮೆ ಪ್ರತಿ ಊರಿಗೆ ಹೋಗಿ ಜನರ ಸಂಪರ್ಕ ಮಾಡಿ ಅಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಕೇಳಿ ಎಷ್ಟು ಸಾಧ್ಯವೋ ಅದೇ ಜಾಗದ ಮೇಲೆ ಅಂದ್ರೆ ಅದೇ ಇದರ ಮೇಲೆ ಬಗೆಹರಿಸುವಂಥ ಈ ಕಾರ್ಯಕ್ರಮಕ್ಕೆ ಶಿರಗಾಂವ್ ಗ್ರಾಮಕ್ಕೆ ಎಣ್ಣೆ ಬಾಯಿಯಾಗಿ ಆಗಮಿಸಿದ ನಮ್ಮ ನೆಚ್ಚಿನ ಯುವ ಶಾಸಕರು ನಿಖಿಲಣ್ಣ ಕಟ್ಟಿ ಅವರಿಗೆ ಶಿರಗಾಂವ್ ಗ್ರಾಮದ ಪರವಾಗಿ ತುಂಬುರುವಾದ ಸ್ವಾಗತ. ಹತ್ತು ಗ್ರಾಮದ ಬರ್ತವೆ, 10 ಊರಿನ ಸರ್, ಈಗಾಗಲೇ ನಮ್ಮ ಊರಲ್ಲಿ ಎಲ್ಲ ದೇವಸ್ಥಾನಗಳಿಗೆ ತಾವು ಎಲ್ಲ ರೀತಿಯ ಅನುಕೂಲಗಳನ್ನು ತಾವು ನಮ್ಮ ಮಿಷನ್ ಕಟ್ಟುವವರೆಗೂ ತಾವೆಲ್ಲರೂ ಅಪ್ರೂವ್ ಮಾಡಿದ್ದೀವಿ. ಅದು ನಮ್ಮಲ್ಲಿ ಒಂದೇ ಒಂದು ದೇವಸ್ಥಾನ ಬೀರಪ್ಪನ ಗುಡಿ, ಯಾವುದೇ ರೀತಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥ ದೇವಸ್ಥಾನಕ್ಕೆ ತಮ್ಮ ಇದರಿಂದ ಅನುಕೂಲ ಮಾಡಿ ಅದು ಕಟ್ಟಡ ಮಾಡುವಂಥ ಒಂದು ವ್ಯವಸ್ಥೆ ತಾವೆಲ್ಲ ಮಾಡಬೇಕು. ಎಲ್ಲ ದೇವಸ್ಥಾನಗಳಿಗೆ ಈಗಾಗಲೇ ಎಲ್ಲ ಅನುದಾನವನ್ನು ಕೊಟ್ಟಿದ್ದೀವಿ. ಆ ಒಂದು ದೇವಸ್ಥಾನವನ್ನು ನಾವು ಕಡೆಗಣಿಸೋದು ನಮ್ಮ ಊರಾಗ ಎಲ್ಲ ತಾವೆಲ್ಲರೂ ಕೊಡ್ಕೊಂಡು ಅದನ್ನು ಅನುಕೂಲ ಮಾಡಿಸ್ಕೊಡ್ಬೇಕು. ಯಾವುದೇ ರೀತಿಯಾದ ಅನುದಾನವನ್ನು ಕೊಡ್ತೀವಿ, ಅದು ಒಂದೇ ದೇವಸ್ಥಾನ ಬಾಕಿ ಕಟ್ಟರು ಮತ್ತು ನೀವೇನು ಹೇಳ್ತೀರ ಆ ಮಾರ್ಗದರ್ಶನದಾಗ ನಾವು ಕೇಳ್ತೀವಿ. ದೇವಸ್ಥಾನ ಅಷ್ಟು ಮಾಡಿಕೊಂಡು ಸರ್ ಗ್ರಾಮ ಲೆಕ್ಕಾಧಿಕಾರಿ ವರ್ಷ ಇದು 4 ವರ್ಷ ಆಯ್ತು, 4ನೇ ವರ್ಷ ರೀ. ಇಲ್ಲಿ ಗ್ರಾಮದಲ್ಲಿ ರಮೇಶ್ ಸಾವುಕಾರ ಇಲ್ಲಿ 4 ವರ್ಷ ಇರ್ಬೇಕಂತೇಳಿ ಗ್ರಾಮ ಲೆಕ್ಕಾಧಿಕಾರಿ ಹೇಳಿದ್ರೆ 4 ವರ್ಷ ಆದ್ರೂ ಇಲ್ಲಿ ಯಾರು ಗ್ರಾಮ ಲೆಕ್ಕಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಾಕಿಲ್ಲ, ಯಾರು ಬರಂಗಿಲ್ಲ. 5 ಹೋದ್ರೆ ಹುಡುಗಿರಿಗೆ ನಾ 5 ಹೋದ್ರೆ ಇಲ್ಲಿ ಫೋನ್ ಹಚ್ತಾರೆ, ಸರಿಯಾಗಿ ನಾವು ಹೇಳಿದ್ರು. ಈಗ ಒಬ್ರು ಮೇಡಮ್ ಹಾಕಿದಾರೆ ರೀ, ಆ ಅಕ್ಕ ಫೋನ್ ಹತ್ತಾನ ಒಂದು ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಂಗಿಲ್ಲ ಮೇಡಮ್. ಏನಾಗಿದ್ರಿ ಸದಾ ಮೋಡಿ ಮಧ್ಯವರೆಗೆ ಬಂದಿರ್ತಾನೆ ಪ್ರತಿ ಸಲ ಬರೋ ಮನೆ ಹೇಳ್ತಾರ ನಂದು ಓಲ್ಡ್ ನಕಾಶ್ ತೆಗಿತೀನಿ, ಆ ನಕಾಶ್ ಪ್ರಕಾರ ಮಾತು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಸರ್ ಓಲ್ಡ್ ನಕಾಶ್ ಎಷ್ಟು ಅಲ್ಲ ಸರ್ ತೆಗಿಸ್ಲಾಕ ಒಬ್ಬ ಮನುಷ್ಯನವ್ರಿಗೆ ಬೇಕಲ್ಲ. ಈ 3 ಮಂದಿ ಬಂದು 3 ನಮ್ನಿ ಕೊಡ್ರಿ, ನೀನೊಬ್ಬ ಬಂದು ಹೋಗ್ಯಾನ್ರಿ ಅಂದ್ರೆ 4 ನಮ್ನಿ ಕೊಡ್ತಾರೆ ಸರ್. ಇನ್ನೂ ಎಷ್ಟು ಸಲ ಮಾಡ್ಸಾಗ ಎಷ್ಟು ಸಲ ಕೊಡ್ತಾರೆ, ನಾನು ಎಷ್ಟು ಸಲ
4 ಸಲ ಮಾಡಿದ್ರು 219 ಗುಂಟೆ ಭೂಮಿ ಮಾತು ಕೊಡಕ್ ಆಗ್ಲಿಕ್ಕೆ ಯಾವ ತಗೊಂಡು ನಾವೇ ಮಾಡ್ಬೇಕು ಸರ್? 3 ಸೀಟ್ ಸರ್, ಒರಿಜಿನಲ್ ಫಿಕ್ಸ್ ಸರ್, 3 ಗುಂಟೆ ಹಾರಿಸ್ತಾರ ಸರ್. ಒಬ್ರು 3 ಗುಂಟೆ ಇಲ್ಲ ಅಂತಾರ, ಒಬ್ರು 3 ಗುಂಟೆ ಐತ್ ಅಂತಾರ, ಒಬ್ರು ಹೋಗಿ ಪೂರ್ವಕ ತೋರಿಸ್ತಾರ ಸರ್. ಈಗ ಮೀಟಿಂಗ್ ಕರೆ ಆತಾನೆ ಅವತ್ತಿದ್ದೆಲ್ಲ ಸರ್ ಮೀಟಿಂಗ್ ಕರೀರಿ, ಇವ್ರು ನಾಳೆ ಆಕ್ಷನ್. ಅದರಿಂದ ಕಳೆದ 1.5 ವರ್ಷದಿಂದ ನಾನು ಪ್ರಯತ್ನ ಮಾಡೀನಿ. ತಂದೆಯವರು ನಮ್ಮ ಭಾಗದಲ್ಲಿ ಇರುವಂತ ಎಲ್ಲ 72 ಹಳ್ಳಿಗೆ ಹಿಡಕಲ್ ಡ್ಯಾಮ್ನಿಂದ ಪ್ಯೂರಿಫೈ ಮಾಡಿ, ಅಂದ್ರೆ ಶುದ್ಧ ಮಾಡಿ ಪ್ರತಿ ಊರಿಗೆ ನೀರು ಕೊಡುವ ವ್ಯವಸ್ಥೆ ನಮ್ಮ ತಂದೆಯವರು ತಂದಂತ ಸ್ಕೀಮ್. ಕಳೆದ 3 ತಿಂಗಳ ಹಿಂದನೆ 285 ಕೋಟಿ ವೆಚ್ಚದಲ್ಲಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದ 72 ಹಳ್ಳಿ, ನಮ್ಮ ಯಮಕನ್ಮಂಡಿ ಮತಕ್ಷೇತ್ರದ 21 ಹಳ್ಳಿಗೆ ಜಿಯೋ ಗೌರ್ಮೆಂಟ್ ಆರ್ಡರ್ ಈಗಾಗಲೇ ಆಗೈತಿ. ರವಿ 285 ಕೋಟಿ ವೆಚ್ಚದಲ್ಲಿ ಇದು ಕಾಮಗಾರಿ ಇನ್ನೊಂದು ತಿಂಗಳದ ಟೆಂಡರ್ ಕರೆದ ಕೆಲಸ ಚಾಲೂ. ಪೂಜಾರಿ ಅವರು AW ಅವರು ಇಲ್ಲೇ ಅದ. 1 ತಿಂಗಳ ನಾವು ನೀವು ಕೂಡ ಹಿಡ್ಕೊಂಡಾಗ ಪೂಜೆ ಮಾಡಿ ಹೊಸ